ಆರಾಧ್ಯಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರ ಕಾವೇರಮ್ಮನ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮಗಳನ್ನು ಅರ್ಪಿಸಿದ ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿಯಾಗಿ ತುಲಾ ಸಂಕ್ರಮಣದಲ್ಲಿ ನಡೀತಾ ಇರುವಂತ ಕಾವೇರಿ ತೀರ್ಥದ ಅಂಗವಾಗಿ ಕ್ಷೇತ್ರದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ನಾವೆಲ್ಲರೂ ಕೂಡ ದೀಕ್ಷಾಬದ್ಧರಾಗುವಂತ ಒಂದು ವ್ರತ ಸಂಕಲ್ಪವನ್ನು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಒಂದು ಧಾರ್ಮಿಕ ಸಭೆಯನ್ನು ಕೂಡ ಸಂಯೋಜನೆ ಮಾಡಿಕೊಂಡಿದ್ದೇವೆ. ಈ ಸಭೆಯ ಘನ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಬಂಧು ಭಗಿನಿ, ಸನಾತನ ಧರ್ಮ ನಡೆದು ಬಂದಂತ ದಾರಿಯನ್ನ ಗಮನಿಸಿದರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಉಲ್ಲೇಖದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮ ಗ್ಲಾನಿ ಆಗ್ತದೆ, ಯಾವಾಗ ಧರ್ಮ ಪರಿಪೂರ್ಣವಾಗಿ ಅವನತಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಆ ಸಂದರ್ಭದಲ್ಲಿ ನಾನು ಒಂದು ಪ್ರತ್ಯೇಕವಾಗಿರುವಂತಹ ಅವತಾರವನ್ನು ಎತ್ತಿ ಬರುತ್ತೇನೆ. ಅಲ್ಲದಿದ್ರೆ ಯಾವುದಾದ್ರೂ ಒಂದು ಆತ್ಮದಲ್ಲಿ ಸೇರಿಕೊಂಡು ಅಲ್ಲಿ ಬೇಕಾಗಿರುವಂತಹ ಸತ್ಪ್ರೇರಣೆಯನ್ನು ನೀಡಿ ಮತ್ತೊಮ್ಮೆ ಧರ್ಮೋತ್ಥಾನಕ್ಕೆ ಪೂರಕವಾಗಿರುವಂತಹ ವೇದಿಕೆಯನ್ನು ನಿರ್ಮಾಣ ಮಾಡುತ್ತೇನೆ ಅಂತ ಭಗವಂತ ಉಲ್ಲೇಖಿಸಿದ್ದಾರೆ. ಆ ಮಾತು ಇವತ್ತು ಈ ಕಲಿಯುಗದಲ್ಲಿ ಕೂಡ ಅನುಭವ ವೇದ್ಯವಾಗಿರುವಂತ ಸತ್ಯ. ಅದರಲ್ಲೇ ನಾವೆಲ್ಲರೂ ಕೂಡ ಇನ್ನು ಧರ್ಮಕ್ಕೆ ಯಾವುದೇ ರೀತಿಯ ದಾರಿ ಇಲ್ಲ, ಇದು ನಾಶವಾಗ್ತದೆ ಎಂಬ ಕಲ್ಪನೆಯಲ್ಲಿ ಮುಂದುವರಿಯುವಂತ ಸಂದರ್ಭದಲ್ಲಿ ತನ್ನಿಂದ ತಾನೇ ಆ ಧರ್ಮೋತ್ಥಾನಕ್ಕೆ ಪೂರಕವಾಗಿರುವಂತಹ ಅವಕಾಶಗಳು ಉತ್ಪತ್ತಿ ಆಗ್ತದೆ. ಈ ದೇಶದಲ್ಲಿದ್ದುಕೊಂಡು ಧರ್ಮನಾಶಕ್ಕೋಸ್ಕರವಾಗಿ ಹಿಂದೂ ಧರ್ಮದ ಆಚಾರ ಪರಂಪರೆಯನ್ನ ನಿರಂತರವಾಗಿ ನಾಶ ಮಾಡ್ಲಿಕ್ಕೋಸ್ಕರವಾಗಿ, ನಿರ್ಮೂಲನ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಕೂಟ ಪ್ರಯತ್ನಿಸ್ತಾ ಇರುವಂತ ಸಂದರ್ಭದಲ್ಲಿ ಅದೇ ಕೂಟದ ಪ್ರತಿನಿಧಿಗಳಾಗಿರುವಂತ ವಿದೇಶದಲ್ಲಿರುವವರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಶ್ರೀಕೃಷ್ಣನ ಶ್ರೀರಾಮನ ದೇವಾಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಪೂರಕವಾಗಿರುವಂತಹ ಅವಕಾಶವನ್ನು ಒದಗಿಸಿಕೊಳ್ತೇವೆ ಅಂತ ಹೇಳುವ ಮಾತು ಹೇಳಿದ್ರೆ ಸನಾತನ ಧರ್ಮ ನಿತ್ಯ ನಿರಂತರವಾಗಿರುವಂತದ್ದು. ಆ ಧರ್ಮ ನನಗೆ ಬೇರೆ ಬೇರೆ ಆಯಾಮಗಳನ್ನು ಸೂಚಿಸಿದೆ ಅಥವಾ ಆಯಾಮಗಳನ್ನು ಒದಗಿಸಿಕೊಟ್ಟಿದೆ. ಅದರಲ್ಲಿ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಎಂಬ ವಚನ ಇದೆ ಶಾಸ್ತ್ರದಲ್ಲಿ. ಪ್ರಪಂಚದಲ್ಲಿ ಒಂದು ಸತ್ಯ ಇದೆ, ಆ ಸತ್ಯದ ರೂಪವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ನಿಜವಾಗಿರುವಂತಹ ಸ್ವರೂಪವನ್ನು ಕಾಣಲಿಕ್ಕೆ ನಾವು ಯಾರು ಕೂಡ ಶಕ್ತರಲ್ಲ. ಇವತ್ತು ವರ್ತಮಾನ ಕಾಲದಲ್ಲಿ ಒಬ್ಬರು ವಿದ್ವಾಂಸರು ಆ ಭಗವಂತ ಹೇಗಿದ್ದಾನೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ವಿದ್ಯುತ್ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ನಾನು ಭಗವಂತ ಹೇಗಿದ್ದಾನೆ ಅಂತ ತೋರಿಸಿಕೊಡ್ತೇನೆ. ವಿದ್ಯುತ್ ಶಕ್ತಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ, ಅನುಭವದಲ್ಲಿ ಮಾತ್ರ ಗೊತ್ತಾಗುತ್ತೆ. ಅದು ಇಲ್ಲಿ ಲೈಟ್ ಇದೆ, ಇಲ್ಲಿ ಮೈಕ್ರೋಫೋನ್ ಇದೆ, ಅಲ್ಲಿ ಫ್ಯಾನ್ ಇದೆ, ಇನ್ನು ಅಡಿಗೆ ಕೊನೆಗೆ ಹೋದ್ರೆ ಗ್ರೈಂಡರ್ ಇದೆ, ಹೀಗೆ ಬೇರೆ 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 ರೀತಿಯಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಉಪಯೋಗ ಮಾಡ್ತೇವೆ. ಆದ್ರೆ ವಿದ್ಯುತ್ ಶಕ್ತಿ ಹೇಗಿದೆ ಯಾರಿಗೂ ಕೂಡ ಅದರ ರೂಪ ಗೊತ್ತಿಲ್ಲ, ಆದ್ರೆ ಅದರ ಗುಣ ಗೊತ್ತಿದೆ. ನಾವೊಮ್ಮೆ ಹಿಡಿದು ಶಾಕ್ ಹೊಡೆದ್ರೆ ಗೊತ್ತಾಗ್ತದೆ ವಿದ್ಯುತ್ ಶಕ್ತಿ ಹೇಗಿದೆ ಅಂತ. ಹಾಗೆ ಭಗವಂತ ಅಂತ ಹೇಳ್ತೀವಿ. ಭಗವಂತನಿಗೆ ಯಾವುದೇ ರೂಪ ಇಲ್ಲ. ಆ ಶಕ್ತಿಯನ್ನು ಉಳಿಸಿಕೊಳ್ಳಿಕ್ಕಿರುವಂತ ಶಕ್ತಿ ನಮಗಿಲ್ಲ. ನಿರಾಕಾರನಾಗಿರುವಂತ ಭಗವಂತನನ್ನ ನಮ್ಮ ತಿಳಿದವರು ಹೇಗೆ ಹೇಳಿದ್ರಂತೆ, ನೀರಿನಂತೆ. ನೀರು ಹೇಗಿದೆ? ಸಮುದ್ರದಲ್ಲಿ ನೀರಿದೆ, ಹೊಳೆಯಲ್ಲಿ ನೀರಿದೆ, ಇಲ್ಲಿ ತೀರ್ಥೋದ್ಭವ ಆಗುವಂತ ಕೆರೆಯಲ್ಲಿ ನೀರಿದೆ, ಒಳಗಡೆ ಬಾವಿಯಲ್ಲಿ ನೀರಿದೆ. ನಾವು ಆ ನೀರನ್ನು ಸೇದಿ ಪಾತ್ರೆಯಲ್ಲಿ ತುಂಬಿಸಿಟ್ರೆ ಪಾತ್ರೆಯಲ್ಲಿ ನೀರು, ಅದನ್ನೊಂದು ಚೆಂಬಲ್ಲಿ ಇಟ್ರೆ ಚೆಂಬಿನಲ್ಲಿ ಇರುವಂತ ನೀರು, ಗ್ಲಾಸಲ್ಲಿ ಇಟ್ರೆ ಗ್ಲಾಸ್ನಲ್ಲಿ ಇರುವಂತ ನೀರು. ಆದ್ರೆ ನೀರಿಗೆ ಯಾವುದೇ ರೀತಿಯ ಆಕಾರ ಇಲ್ಲ, ನೀರಿಗೆ ಯಾವುದೇ ರೀತಿಯ ಗುಣವೂ ಇಲ್ಲ, ನೀರಿಗೆ ಯಾವ ರುಚಿಯೂ ಇಲ್ಲ. ಆದ್ರೆ ನಾವು ಕುಡಿಯುವಂತ ಯಾವುದೆಲ್ಲ ರುಚಿ ರುಚಿಯಾಗಿರುವಂತ ಪಾನೀಯಗಳಿವೆಯೋ ಆ ಪಾನೀಯಗಳೆಲ್ಲವೂ ಆಗಬೇಕಂದ್ರೆ ನೀರು ಬೇಕೇ ಬೇಕು. ಆಗಿರುವ ಕಾರಣ ನಿರಾಕಾರವಾಗಿದೆ. ಅದೇ ರೀತಿ ನಿರ್ವಿಕಾರವು ನಿರ್ಗುಣವಾಗಿರತಕ್ಕಂತ ಒಂದು ಶಕ್ತಿ ಭಗವಂತ ನೀರಿನಂತೆ ಅಂತ ನಮ್ಮ ಹಿರಿಯರು ಗುರುತಿಸಿಕೊಂಡು ಅಂತ ಶಕ್ತಿಯನ್ನ ಸಫಲೀಕರಿಸಿಕೊಂಡು ಆ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇರುವಂತ ಶಕ್ತಿ ಕಲಿಯುಗದಲ್ಲಿ ಇರುವಂತ ಮನುಕುಲಕ್ಕಿಲ್ಲ, ಮನುಕೋಟಿಗೆ ಇಲ್ಲ. ನಮಗೆ ಆ ರೀತಿಯ ಶಕ್ತಿ ಇಲ್ಲ. ದೇವರಲ್ಲಿ ಪರಿಪೂರ್ಣವಾಗಿ ಸಮರ್ಪಿತರಾಗ್ಲಿಕ್ಕೆ ಇರುವಂತ ಶಕ್ತಿ ನಮಗಿಲ್ಲ. ಏನು ಹೇಳಿತು ಧರ್ಮಶಾಸ್ತ್ರ? ದೈವಾಧೀನಂತೂ ಜಗತ್ಸರ್ವ. ಈ ಪ್ರಪಂಚ ಪೂರ್ತಿ ದೈವದ ಅಧೀನಕ್ಕೆ ಒಳಪಟ್ಟಿದೆ. ಮಂತ್ರಾಧೀನಂತೂ ದೈವತಂ. ಮಂತ್ರಾಧೀನ ಅಂತ ಹೇಳೋದು ನಾವು ಗ್ರಹಿಸುವುದು
ಯಾರೋ ಒಳಗಡೆ ಪುರೋಹಿತರು ಮಂತ್ರ ಹೇಳ್ತಾ ಇದ್ದಾರೆ, ಅವರಿಗೆ ಮಾತ್ರ ದೇವರು ಹತ್ತಿರದಲ್ಲಿದ್ದಾರೆ. ಅರ್ಥ ಹಾಗಲ್ಲ. ಮಂತ್ರಾಧೀನಂತ ದೈವತ್ವ ಎಂದ್ರೆ ನಾವು ದೇವರಲ್ಲಿ ಸಮರ್ಪಿತರಾಗಬೇಕು. ನಮಗೆ ಈ ಇಹಲೋಕದ ಯಾವುದೇ ರೀತಿ ಚಿಂತನೆಗಳಿರಬಾರದು. ದೇವರೊಂದಿಗೆ ತಾದಾತ್ಮ್ಯತೆಯನ್ನ ಪಡೆಯುವಂಥದ್ದೇ ಮಂತ್ರಾಧೀನ ಅಂತ ಹೇಳಿದ್ದು. ಆ ರೀತಿಯ ಸಮರ್ಪಣೆ ಮಾಡಿಕೊಳ್ಳಿಕ್ಕಿರುವಂತ ತಾಳ್ಮೆಯು ಸಂಯಮವು ನಮ್ಮಲ್ಲಿ ಇಲ್ಲ. ತನ್ಮಂತ್ರ ಬ್ರಾಹ್ಮಣಾಧೀನ, ಆ ಮಂತ್ರವನ್ನು ಉಳಿಸಿಕೊಂಡವರು ಯಾರು? ಆ ರೀತಿ ಶಕ್ತಿ ಇರುವುದು ಯಾರಿಗೆ? ಬ್ರಹ್ಮತ್ವವನ್ನು ಪಡೆದವರಿಗೆ. ಬ್ರಾಹ್ಮಣ ಅಂತ ಹೇಳುವುದು ಒಂದೇ ಅರ್ಥ ಅಲ್ಲ. ಬ್ರಹ್ಮತ್ವ ಅಂದ್ರೆ ಈ ಲೌಕಿಕವಾಗಿರುವಂತ ವಿಚಾರವನ್ನೆಲ್ಲ ಬಿಟ್ಟು ಅದಕ್ಕಿಂತ ಎತ್ತರಕ್ಕೇನಿರು ಅವರು ಧಾರ್ಮಿಕ ರಂಗದಲ್ಲಿ ಇರಬಹುದು, ಸಾಮಾಜಿಕ ರಂಗದಲ್ಲಿ ಇರಬಹುದು, ರಾಜಕೀಯ ರಂಗದಲ್ಲಿ ಇರಬಹುದು, ಉದ್ಯಮಿಗಳು ಆಗಿರ್ಬಹುದು. ಅವರೆಲ್ಲರೂ ಕೂಡ ಬ್ರಹ್ಮತ್ವವನ್ನು ಪಡೆದವರು. ಯಾಕೆಂದ್ರೆ ತನಿಗೋಸ್ಕರ ಎಂಬ ಚಿಂತನೆಯನ್ನು ಇಟ್ಟುಕೊಳ್ಳುವುದಿಲ್ಲ, ಮೊತ್ತ ಲೋಕಹಿತಕ್ಕೋಸ್ಕರವಾಗಿರುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವವರು ಯಾರಿದ್ದಾರೋ, ತನ್ನಲ್ಲಿರುವ ಶಕ್ತಿಯನ್ನು ವಹಿಸಿಕೊಳ್ಳಿರುವವರು ಯಾರಿದ್ದಾರೋ ಅವರು ಆ ಪದವಿಯನ್ನು ಪಡೆದಿದ್ದಾರೆ. ಅಂತ ಬ್ರಹ್ಮತ್ವವನ್ನು ಪಡೆದವರಿಗೆ ಆ ದೇವರು ಸುಲಭದಲ್ಲಿ ಉಳಿದಿದ್ದಾರೆ. ಬ್ರಾಹ್ಮಣವು ಮಮ ದೇವತ ಅಂತ. ನಾವು ಯಾಕೆ ಅವರ ಪಾದವನ್ನು ಮುಟ್ಟಿ ನಮಸ್ಕರಿಸ್ತೇವೆ ಅಂದ್ರೆ ಅವರ ಮುಖಾಂತರ ನಮಗೆ ದೇವರನ್ನು ತಲುಪಲಿಕ್ಕಿರುವಂತಹ ಮಾರ್ಗ ಒದಗಿ ಬರ್ತದೆ ಎಂಬ ವಿಶ್ವಾಸದೊಂದಿಗೆ ನಾವು ಅವರ ಪಾದ ಮುಟ್ಟಿ ನಮಸ್ಕರಿಸ್ತೇವೆ. ಆ ರೀತಿ ಮನುಕುಲಕ್ಕೆ ಪರಿಪೂರ್ಣ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ನಮ್ಮ ಹಿರಿಯರು ಈ ಮೂರ್ತಿ ಆರಾಧನೆಯನ್ನ ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ಮೂರ್ತಿ ಆರಾಧನೆ ಹೇಗಿತ್ತೋ ಅದು ಬೆಳೆದು 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 ಇವತ್ತು ನಮ್ಮ ಬೇರೆ ಬೇರೆ ಆಯಾಮದಲ್ಲಿ ಆ ದೇವರ ಆರಾಧನೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಆದ್ರೆ ಇಷ್ಟೆಲ್ಲ ಆರಾಧನೆಯನ್ನು ಮಾಡ್ತಾ ಇದ್ರು ಕೂಡ ಇದು ಕೊನೆಗೆ ಸೇರುವುದು ಎಲ್ಲಿಗೆ? ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಶಾಸ್ತ್ರದಲ್ಲಿ ಎಂದು ವಚನ ಇದೆ. ಆಕಾಶದಿಂದ ಹನಿ ಹನಿಯಾಗಿ ಉದುರುವಂತ ಮಳೆ ನೀರು ಹೇಗೆ ಸಮುದ್ರಕ್ಕೆ ಕೊನೆಗೆ ಸೇರ್ತದೋ ಅದೇ ರೀತಿ ನಾವು ಯಾವ ದೇವರ ಆರಾಧನೆಯನ್ನು ಮಾಡಿಕೊಂಡ್ರು ಕೂಡ ಅದು ಅಂತಿಮವಾಗಿ ಸೇರಿದೆ ಎಲ್ಲಿಗೆ ಅಂದ್ರೆ ಭಗವಂತನ ಸನ್ನಿಧಿಗೆ, ಪರಮಾತ್ಮನ ಸನ್ನಿಧಿಗೆ. ಆ ನಿರ್ವಿಕಾರನಾಗಿರುವಂತ, ನಿರಾಕಾರನಾಗಿರುವಂತ, ನಿರ್ಗುಣಿಯಾಗಿರುವಂತ ಪರಮಾತ್ಮನ ಸನ್ನಿಧಿಗೆ ಸೇರುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಬೇರೆ ಬೇರೆ ಆರಾಧನೆಗಳು ಪ್ರಾರಂಭ ಆಯಿತು. ಒಂದು ಶಕ್ತಿ ಆರಾಧನೆ ಆಯಿತು. ಅದರ ನಂತರ ಆ ಶಕ್ತಿಯಿಂದ ವಿಂಗಡಿಸಲ್ಪಟ್ಟು ತ್ರಿಮೂರ್ತಿಗಳ ಆರಾಧನೆ ಪ್ರಾರಂಭ ಆಯಿತು. ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಿತಿ ಆಯಿತು. ಬೆಳೆದು ಬಂದು ಬಂದು ಇವತ್ತು ಹಿಂದೂ ಧರ್ಮದಲ್ಲಿ ಉಲ್ಲೇಖವಾಗಿರುವಂತೆ ನಮ್ಮ ಶರೀರದೊಳಗಿರುವಂತ ಎಷ್ಟೋ ಕೋಟಿ ಕೋಟಿ ಆ ಶಕ್ತಿಗಳು ಯಾವಿವೆಯೋ ಆ ಶಕ್ತಿಗಳಿಗೆ ಒಂದು ಸಾಕಾರವನ್ನು, ರೂಪವನ್ನು ಕೊಟ್ಟು ಆರಾಧನೆ ಮಾಡಿಕೊಂಡು ಬರುವಂತದ್ದೇ ಹಿಂದೂ ಧರ್ಮದ ಆರಾಧನಾ ಪದ್ಧತಿ. ಇವತ್ತು ಅನೇಕ ಕ್ಷೇತ್ರಗಳ ನಿರ್ಮಾಣ ಮಾಡಿ ತನ್ಮೂಲಕವಾಗಿ ನಮ್ಮ ಆಂತರಿಕವಾಗಿರುವಂತ ಎಲ್ಲ ಪಾಪತ್ವವನ್ನ, ಅಜ್ಞಾನವನ್ನ ದೂರೀಕರಿಸಲಿಕ್ಕೆ ಪೂರಕವಾಗಿರುವಂತ ವೇದಿಕೆಯನ್ನ ನಮಗೆ ನಮ್ಮ ಹಿರಿಯರು ನಿರ್ಮಾಣ ಮಾಡಿಕೊಟ್ರು. ಯಾಕೆ ದೇವಾಲಯ? ಇವತ್ತು ಬುದ್ಧಿಜೀವಿಗಳು ಪ್ರಶ್ನಿಸ್ತಾರೆ, ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಕೂಡ ದೇವರಿದ್ದಾರೆ ಅಂತ ಹೇಳ್ತಾರೆ ಹೇಳಿದವರು. ಸನ್ಯಾಸಿಗಳು ಹೇಳ್ತಾರೆ, ಸಾಧುಗಳು ಹೇಳ್ತಾರೆ, ಧಾರ್ಮಿಕ ಪುರುಷರು ಹೇಳ್ತಾರೆ. ಹಾಗಿರುವಾಗ ಆ ದೇವರಿಗೆ ಪ್ರತ್ಯೇಕವಾಗಿರುವಂತ ಒಂದು ದೇವಾಲಯದ ಅಗತ್ಯ ಇರುವಂತದ್ದು, ಅದು ಸತ್ಯವಾಗಿರುವಂತದ್ದು. ಪ್ರಪಂಚ ಪೂರ್ತಿ ದೈವಾಧೀನಕ್ಕೊಳಪಟ್ಟಿದೆ. ಕಲ್ಲಿನಲ್ಲಿಯೂ, ಮಣ್ಣಿನಲ್ಲಿಯೂ, ಗುಡ್ಡದಲ್ಲಿಯೂ, ಬೆಟ್ಟದಲ್ಲಿ, ನೀರಿನಲ್ಲಿ, ಎಲ್ಲೆಲ್ಲಿಯೂ ಕೂಡ ದೇವರನ್ನ ಕಾಣುವಂತ ಶಕ್ತಿ ಇರುವಂತದ್ದು ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ, ಹಿಂದೂ ಧರ್ಮದಲ್ಲಿ ಮಾತ್ರ ಅದಕ್ಕೆ ಅವಕಾಶ. ಹಾಗಿದ್ರು ಆ ದೇವರನ್ನು ಉಳಿಸಿಕೊಳ್ಳಿಕ್ಕೆ ನಮಗೆ ಯಾಕೆ ಆಗುದಿಲ್ಲ ಅಂದ್ರೆ ಈ ಪ್ರಪಂಚ ಅಂತ ಹೇಳುವಾಗ ಷಡ್ವೈರಿಗಳಿಂದ ಆವೃತವಾಗಿರುವಂತ ಪ್ರಪಂಚ. ಇಲ್ಲಿ ರಾಗದ್ವೇಷಗಳು ತುಂಬಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ಷಡ್ವೈರಿಗಳಿಂದ ಆವೃತವಾಗಿರುವಂತ ಪ್ರಪಂಚದಲ್ಲಿ ಆ ದೇವರ ಸುತ್ತ ಮಲಿನಗಳು ತುಂಬಿರ್ತದೆ. ಆ ಮಾಲಿನ್ಯವನ್ನು ದೂರೀಕರಿಸಿ ಆ ದೇವರನ್ನು ಉಳಿಸಿಕೊಳ್ಳಿಕ್ಕಿರುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನ್ ಹೇಳ್ತಾರೆ ಹಿರಿಯರು, ಏನ್ ಹೇಳಿದ್ರು, ಹುಲು ಮನುಜರು ಅಂತ, ತೃಣಮಪಿ ಮನುಜಾನ ಅಂತ. ತೃಣ ಸಮಾನನಾಗಿರುವಂತ ಮನುಷ್ಯರಲ್ಲಿ ಆ ರೀತಿ ದೇವರನ್ನು ಉಳಿಸಿಕೊಳ್ಳಿಕ್ಕಿರುವಂತ ಶಕ್ತಿ ಇಲ್ಲದೆ ಇರುವ ಕಾರಣ ನಮಗೆ ಆ ದೇವರನ್ನು ತಲುಪಲಿಕ್ಕೆ ಇರುವಂತ ದಾರಿ ಯಾವುದಂದ್ರೆ ಶಿಲ್ಪಶಾಸ್ತ್ರಾನುಸೃತವಾಗಿ ಆ ಧರ್ಮದ ಆಚಾರ ವಿಚಾರಗಳಿಗೆ ಯೋಗ್ಯವಾಗಿರುವಂತ ವೇದಿಕೆ. ಯಾವ ರೀತಿ ನಾವು ಬಿಸಿ ಬಿಸಿಯಾಗಿರುವಂತ ವಾತಾವರಣದಿಂದ ಒಂದು ತಂಪಾಗಿರುವಂತ ವಾತಾವರಣಕ್ಕೆ ತಲುಪುವಂತ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಪರಿಪೂರ್ಣವಾಗಿರುವಂತ ನೆಮ್ಮದಿ ಲಭಿಸ್ತದೋ ಆ ರೀತಿ ಆ ಪರಿಪೂರ್ಣ ಧರ್ಮವೇ ಪ್ರವಹಿಸ್ತಾ ಇರುವಂತ. ಇವತ್ತಿನ ಭಾಷೆಯಲ್ಲಿ ಹೇಳುವುದಿದ್ರೆ ಎರಡೇ ಶಕ್ತಿಗಳು, ಒಂದು ಧನಾತ್ಮಕವಾಗಿರುವಂತ ಶಕ್ತಿ, ಒಂದು ಋಣಾತ್ಮಕವಾಗಿರುವಂತ ಶಕ್ತಿ. ಹಾಗೆ ಹೇಳಿದ್ರೆ ಯಾರು ಕೂಡ ಒಪ್ಪಿಕೊಂಡಿದ್ದಿಲ್ಲ. ಆದ್ರೆ ಅದನ್ನೇ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಅಂತ ಹೇಳಿದ ಕೂಡಲೇ ಎಲ್ಲರೂ ಒಪ್ಪುತ್ತಾರೆ. ಯಾಕಂದ್ರೆ ನನಗೆ ಇದು ಕಾಲೇಜಿನಲ್ಲಿ ಹೇಳಿಕೊಟ್ಟಿದ್ದಾರೆ ಅಧ್ಯಾಪಕರು ಅಂತ ಹೇಳ್ತಾರೆ. ಆ ಪಾಸಿಟಿವ್ ಎನರ್ಜಿ ಮತ್ತೆ ನೆಗೆಟಿವ್ ಎನರ್ಜಿ ಅಂದ್ರೆ ಏನು? ಪ್ರಾಪಂಚಿಕವಾಗಿರುವಂತಹ ಈ ನೆಗೆಟಿವ್ ಎನರ್ಜಿಯಿಂದ ನಾವು ಆ ಪಾಸಿಟಿವ್ ಎನರ್ಜಿ ಒಳಗೆ ನುಗ್ಗಿದ ಕೂಡಲೇ ನಮಗೆ ಆತ್ಮಸ್ಥೈರ್ಯ ತುಂಬುತ್ತದೆ, ನಮ್ಮ ಆತ್ಮದಲ್ಲಿ ಪರಿಪೂರ್ಣವಾಗಿರುವಂತ ಶಕ್ತಿ ಪ್ರಾಪ್ತವಾಗ್ತದೆ. ಅದಕ್ಕೋಸ್ಕರವಾಗಿ ಆ ಪಾಸಿಟಿವ್ ಎನರ್ಜಿ ಪ್ರವಹಿಸುವಂತ ಒಂದು ಪ್ರದೇಶ ದೇವಾಲಯ. ಆ ದೇವಾಲಯದಲ್ಲಿ ದೇವರ ಆರಾಧನೆಯನ್ನು ಮಾಡಿಕೊಂಡು ಬರುವಂತ ವ್ಯವಸ್ಥೆಯನ್ನು ನಮಗೆ ಹಿರಿಯರು ಬೋಧಿಸಿಕೊಟ್ರು.
ದೇವರನ್ನ ಆರಾಧನೆ ಮಾಡಿಕೊಂಡು ಬರ್ಲಿಕ್ಕೆ ಇರುವಂತಹ ಮಾರ್ಗಗಳು ಬೇರೆ ಬೇರೆ ಇದೆ. ಆದ್ರೆ ಕರ್ಮ ಮುಖಾಂತರ ನಾವು ಆರಾಧನೆ ಮಾಡಿಕೊಂಡು ಬರುವಂತ ಈ ಆಯಾಮದಲ್ಲಿ ಅಲ್ಲಿ ಆಗುವಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಯಥಾವತ್ತಾಗಿ ಕಾಪಾಡಿಕೊಂಡು ಬರ್ಬೇಕಾದ್ದು ನಮ್ಮೆಲ್ಲರೂ ಕೂಡ ಕರ್ತವ್ಯ. ದುಷ್ಟ ಬಿಂಬಸ್ಯ ಜೋದ್ಧಾರ ಕರ್ತವ್ಯಂ ಇತಿ ಶಾಸನ ಅಂತ ಹೇಳುವಂತ ಒಂದು ವಚನ ಇದೆ. ಯಾವಾಗ ನಾವು ಆರಾಧನೆ ಮಾಡಿಕೊಂಡು ಬರುವಂತ ಬಿಂಬಕ್ಕೆ ದುಷ್ಟತೆ ಬಂದಿದೆಯೋ, ಜೀರ್ಣತೆ ಬಂದಿದೆಯೋ, ಆ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಪರಿಹರಿಸಿಕೊಂಡು ನಾವು ಮತ್ತೊಮ್ಮೆ ಅದಕ್ಕೆ ಬೇಕಾಗಿರುವಂತ ಚೈತನ್ಯವನ್ನು ಒದಗಿಸಿಕೊಡುವಂತ ಪ್ರಕ್ರಿಯೆಯಲ್ಲಿ ಮುಂದಾಗಬೇಕು. ಅದು ನಮ್ಮ ಕರ್ತವ್ಯ ಅಂತ ನಮಗೆ ಶಾಸ್ತ್ರ ಬೋಧಿಸಿಕೊಟ್ಟಿತ್ತು. ಆ ಕರ್ತವ್ಯ ಎಂಬ ನೆಲೆಯಲ್ಲಿ ಪೂರ್ವಿಕವಾಗಿರುವಂತಹ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ತೀರ್ಮಾನಗಳಿದ್ವು. ನಮ್ಮ ಪೂರ್ವಿಕವಾಗಿರುವಂತಹ ವ್ಯವಸ್ಥೆ ರಾಜಾಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ದೇವಾಲಯಗಳೆಲ್ಲ ಸಂಪನ್ನವಾಗಿದ್ವು. ಆ ದೇವಾಲಯಗಳಿಗೆ ಎಷ್ಟು ಸಂಪತ್ತನ್ನು ಕ್ರೋಢೀಕರಿಸಿದ್ದಾರೆ ನಮ್ಮ ಆ ಹಿರಿಯರು, ಅವರಲ್ಲಿ ಎಷ್ಟು ದೂರದೃಷ್ಟಿ ಇತ್ತು ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಯಾವುದೆಂದ್ರೆ ತಿರುವನಂತಪುರದಲ್ಲಿ ಇರುವಂತಹ ಅನಂತ ಪದ್ಮನಾಭ ಸ್ವಾಮಿಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕೇವಲ ಧಾರ್ಮಿಕವಾಗಿರುವಂತಹ ಆಚರಣೆಗಳು, ನಮ್ಮ ಸಾಂಸ್ಕಾರಿಕವಾಗಿರುವಂತಹ ಆಚರಣೆಗಳು ಮಾತ್ರ ಅಲ್ಲ, ಭವಿಷ್ಯತ್ತಿನಲ್ಲಿ ಈ ರಾಜ್ಯಕ್ಕೆ ಬರ ಬಂದ್ರೆ, ಈ ರಾಜ್ಯದಲ್ಲಿ ಕ್ಷೋಭೆ ಉಂಟಾದ್ರೆ ಆ ಸಂದರ್ಭದಲ್ಲಿ ಪ್ರಜೆಗಳೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೋಸ್ಕರವಾಗಿ ಹೇರಳವಾಗಿರುವಂತಹ ಸಂಪತ್ತನ್ನ ಅಲ್ಲಿ ಕ್ರೋಢೀಕರಿಸಿಟ್ಟಿದ್ದಾರೆ ನಮ್ಮ ಪೂರ್ವಿಕರು, ಆ ರಾಜ ಪರಂಪರೆಯವರು. ಆ ರಾಜ ಪರಂಪರೆ ಇರುವಂತಹ ಸಂದರ್ಭದಲ್ಲಿ ದೇವಾಲಯ ಎಲ್ಲವೂ ಕೂಡ ಸಂಪನ್ನವಾಗಿತ್ತು. ಕಾಲಾನಂತರದಲ್ಲಿ ಆ ವ್ಯವಸ್ಥೆಗಳು ಬದಲಾದವು. ಇವತ್ತು ನಾವು ನಮ್ಮಲ್ಲಿ ಇರುವಂತಹ ಜಾಗೆಯನ್ನ ಬೇರೆ ಬೇರೆ ಪಾಲು ಮಾಡಿದ ಕೂಡಲೇ ಒಬ್ಬನ ಪಾಲಿಗೆ ಬಂದಿರುವಂತಹ ಧಾರ್ಮಿಕವಾಗಿರತಕ್ಕಂತ ಸನ್ನಿಧಿಯನ್ನ ನಾವು ಅವನದ್ದು ಕೇಳುವಂತ ತೀರ್ಮಾನಕ್ಕೆ ಬರುವ ಮಟ್ಟಕ್ಕೆ ನಾವು ಮುಂದುವರೆದಿದ್ದೇವೆ. ಆದ್ರೆ ಒಂದಂತೂ ಸತ್ಯ, ಬೇರೆ 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 ಕಡೆಗಳಲ್ಲಿ ದೇವರ ಆರಾಧನೆ ನಡೆಯುತ್ತಿದ್ರು ದೇವರು ಯಾವೊಬ್ಬ ವ್ಯಕ್ತಿಯ ಸೊತ್ತಲ್ಲ, ದೇವರು ಯಾವ ಕುಟುಂಬದ ಸೊತ್ತಲ್ಲ, ದೇವರು ಯಾವುದೇ ಸಮಾಜದ ಸೊತ್ತಲ್ಲ, ದೇವರು ಇಡೀ ಹಿಂದೂ ಸಮಾಜದ ಸೊತ್ತು ಎಂಬ ಚಿಂತನೆ ನಮ್ಮಲ್ಲಿ ಜಾಗೃತವಾದ್ರೆ ಎಲ್ಲಿ ಧರ್ಮ ಕಾರ್ಯ ನಡೀತದೋ ಅಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಳ್ತೇವೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ಇವರೆಲ್ಲರೂ ಕೂಡ ಚಿರಪರಿಚಿದ್ದಾರೆ. ಯಾಕೆ ಚಿರಪರಿಚಿದ್ದಾರೆ ಅಂದ್ರೆ ದೇವರಿಗೆ ಬೇಕಾಗಿರುವಂತಹ ಯಾವ ಉದ್ಧಾರ ಕರ್ಮ ಬರಬೇಕೋ ಆ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಜನ ಮುಂದೆ ನಿಲ್ಲುವವರು ಬೇಕು, ಸಮಾಜಕ್ಕೆ ಧೈರ್ಯ ತುಂಬುವವರು ಬೇಕು. ಧೈರ್ಯ ತುಂಬಿದರೆ ಮಾತ್ರ ಸಾಲದು. ಒಳಗಡೆ ಇರುವಂತಹ ಪಾರಮಾರ್ಥಿಕ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಅಂತಾದ್ರೆ ಲೌಕಿಕವಾಗಿರುವಂತಹ ಆರ್ಥಿಕ ಶಕ್ತಿ ಕೂಡ ಅಲ್ಲಿ ಸಮರ್ಪಣೆ ಆಗಬೇಕು. ಅದಕ್ಕೆ ಆಧಾರ ಸ್ತಂಭವಾಗಿ ನಿಂತು ಅವರು ಆರ್ಥಿಕವಾಗಿರುವಂತಹ ಸಹಾಯವನ್ನು ನೀಡುವುದರ ಜೊತೆಯಲ್ಲಿ ಒಂದಷ್ಟು ಆರ್ಥಿಕವಾಗಿ ಸಹಾಯ ನೀಡುವಂತಹ ಸಂಪನ್ನರನ್ನ ಅವರು ಸಮೀಪಿಸುವಂತ ವ್ಯವಸ್ಥೆಯಲ್ಲಿ ಮುಂದುವರಿಯುವ ಕಾರಣ ಒಂದು ವೇಳೆ ಕಾಸರಗೋಡು ಜಿಲ್ಲೆಯಲ್ಲಿ ಆಗಿರ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಲಿ ಚಿರಪರಿಚಿತರಾಗಿರುವಂತಹ ವ್ಯಕ್ತಿಗಳೇ ನಮ್ಮ ಜೊತೆಯಲ್ಲಿ ಇದ್ದಾರೆ. ಇವರೆಲ್ಲರೂ ಕೂಡ ಧರ್ಮಕ್ಕೋಸ್ಕರವಾಗಿ ಸಮರ್ಪಿಸಿಕೊಂಡವರು. ಬೇರೆ 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 ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಒಬ್ಬರು ಬೇಕಾಗಿರುವಂತಹ ಸಿಮೆಂಟ್ ಮತ್ತು ಕಬ್ಬಿಣವನ್ನ ಕೊಟ್ಟು ನಮ್ಮ ಮನೆ, ನಮ್ಮ ಕಟ್ಟಡಗಳ ಗಟ್ಟಿ ಮಾಡುವುದರ ಜೊತೆಯಲ್ಲಿ ಇಲ್ಲಿ ಈ ದೇವಾಲಯ ಗಟ್ಟಿ ಆಗ್ಲಿಕ್ಕೆ ಬೇಕಾಗಿ ಸಿಮೆಂಟಿನಂತೆ ಅವರೇ ತೊಡಗಿಸಿಕೊಳ್ಳುವಂತ ವ್ಯಕ್ತಿ ಯಾರಂದ್ರೆ ಸನ್ಮಾನ್ಯ ವಸಂತಪ್ಪಯ್ಯವರು. ಹತ್ರ ಇರುವಂತ ಮಧುಸೂದನ ನಾಯರ್ನವರು, ಅವರು ಬೇಕಾದಷ್ಟು ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಒಂದು ವೇಳೆ ಮಾಲಿಂಗೇಶ್ವರ ಕ್ಷೇತ್ರದಲ್ಲಿ ಯಾವತ್ತರ ಮಾತನಾಡುವುದು ನನಗೆ ಅವರು ಕೊಟ್ಟಂತ ಸೂಚನೆ ಏನಂದ್ರೆ, ನಾನು ಮಾತ್ರ ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದಲ್ಲ, ನಮ್ಮ ಸಮಾಜ ಎಲ್ಲ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕು ಅಂತ ಒಂದು ಭಾವನೆ ಇದೆ. ಆಗಿದ್ದ ಕಾರಣ ನಮ್ಮ ಎದುರುಗಡೆ ಕುಳಿತಿರುವಂತಹ ಸಂಪನ್ನೆಲ್ಲ ಕೂತಿರುವಂತದ್ದು ಬಾಬು ಎಂಬ ಕುರ್ಚಿ ಆಗಿದ್ರೆ ಅದು ಅವರ ಸಂಸ್ಥೆಯಿಂದ ಹೊರಹೊಮ್ಮುವಂತದ್ದು. ಆ ರೀತಿ ಇಡೀ ಸಮಾಜವನ್ನು ಒಗ್ಗೂಡಿಸಿಕೊಂಡು ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಂತ ಅನೇಕ ವ್ಯಕ್ತಿಗಳು ಸುಳ್ಯ ಭಾಗದಲ್ಲಿ ಚಿರಪರಿಚಿತರಾಗಿರುವವರು ಕೃಷ್ಣ ಕಾಮತರು, ಅಶೋಕ ಪ್ರಭುಗಳು ಗಟ್ಟಿಯಾಗಿ ಕಂಬದಂತೆ ನಿಂತು ಅಲ್ಲಿ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಒಂದು ಚರಿತ್ರೆಯ ಪುಟದಲ್ಲಿ ಇರುವಂತಹ ದೇವಾಲಯದ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ತೊಡಗಿಸಿಕೊಂಡವರು ಬೆಳ್ಳಾರಿಯಲ್ಲಿ ನಮ್ಮ ಹಿರಿಯರು. ಹೀಗೆ ಒಬ್ಬೊಬ್ಬರು ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಇವತ್ತು ತಾನು ಜನಿಸಿದಂತ ಜನ್ಮಭೂಮಿ, ತನ್ನ ಕುಟುಂಬ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಆಗುವಂತ ಸಂದರ್ಭದಲ್ಲಿ ತನ್ನ ಜೀವನದಲ್ಲಿ ತಾನು ಮಾಡಿರುವಂತ ಸಂಪಾದನೆ ಏನಿದೆಯೋ ಆ ಸಂಪಾದನೆಯನ್ನ ತನ್ನ ಕುಟುಂಬಕ್ಕೋಸ್ಕರವಾಗಿ ತೆಗೆದಿರಿಸದೆ ಆ ಪರಿಪೂರ್ಣ ಸಂಪತ್ತನ್ನ ಪಡುವಲೆಯ ಶ್ರೀ ಕೂವೆ ಶಾಸ್ತಾರ ಮಹಾವಿಷ್ಣುಮೂರ್ತಿ ಕ್ಷೇತ್ರದಲ್ಲಿ ಸಮರ್ಪಣೆ ಮಾಡಿ ತನ್ಮೂಲಕವಾಗಿ ತನ್ನ ಆ ಕುಟುಂಬದ ಹೆಸರು ಅಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಿಸಿರುವಂತ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟವರು ಹಿರಿಯರಾಗಿರುವಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಮಹಾರಾಜರು. ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಇವತ್ತು ಬಹುದೊಡ್ಡ ಮೊತ್ತವನ್ನು ನಾನು ಪಡಮನೆಗೆ ಸಮರ್ಪಿಸಿದ್ರು ಕೂಡ ಮಿಂಚು ಪದವಿಯ ಮಹಾಲಿಂಗೇಶ್ವರ ನನ್ನನ್ನು ಕರೀತಾ ಇದ್ದಾನೆ, ಅಲ್ಲಿಯೂ ಕೂಡ ನಾನು ಸೇವೆ ಮಾಡಬೇಕು ಅಂತ ದೇವರು ತೀರ್ಮಾನಿಸಿದ್ದಾರೆ. ಸಮಿತಿಯವರು ಬಂದು ಕರೀಬೇಕು ಅಂತಾದ್ರೆ ಸಮಿತಿಯವರಿಗೆ ಪ್ರೇರಣೆಯನ್ನು ಕೊಡುತ್ತಾರೆ ಅಂತ ಹೇಳಿದ್ರೆ ದೇವರು ಆಗಿರುವ ಕಾರಣ ಅವರು ಯಾರು ಈ ದೇವರಲ್ಲಿ ಸಮರ್ಪಣೆ ಮಾಡ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಹುಡುಕಿಕೊಂಡು ಹೋಗುದು. ಆಗಿದ ಕಾರಣ ದೇವರಲ್ಲಿಂದ ಕರೆ ಬಂದಿದೆ.
ಆದ್ರಿಂದ ನನ್ನ ಇರುವ ಶಕ್ತಿಗೆ ಅನುಸಾರವಾಗಿ ದೇವರ ಸೇವೆಯನ್ನ ಮಾಡ್ತೇನೆ ಅಂತ ಹೇಳಿ ಲಕ್ಷ್ಮೀನಾರಾಯಣ ಮಹರ್ಷಿ ಕೂಡ ತೊಡಗಿಸಿಕೊಂಡರು. ಒಂದು ವೇಳೆ 1994ರ ಬ್ರಹ್ಮಕಲಶದ ನಂತರ ಈ ಮಿಂಚುಪದವು ಹೇಗಿತ್ತು ಅಂತ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಕುಗ್ರಾಮ ಅಂತ ಹೇಳಿದ್ರೆ ಹೆಚ್ಚಾಗ್ಲಿಕ್ಕಿಲ್ಲ, ಇಲ್ಲಿಗೆ ಬರ್ಲಿಕ್ಕೆ ಯಾವುದೇ ರೀತಿಯ ರಸ್ತೆ ವ್ಯವಸ್ಥೆ ಇಲ್ಲ, ಅದೇ ರೀತಿ ಇಲ್ಲಿ ಯಾವುದೇ ರೀತಿಯ ಸಂಪತ್ತುಗಳಿಲ್ಲ. ಆ ಸಂಪತ್ತುಗಳಿಲ್ಲದೆ ಇರುವಂತಹ ಪ್ರದೇಶದಲ್ಲಿ ಒಂದು ದೇವಾಲಯ, ಆ ದೇವಾಲಯಕ್ಕೆ ಭಕ್ತರನ್ನು ಕರೆತರುವುದು ಎಂದು ಕಷ್ಟದ ಪಾಡಾಗಿರುವಂತ ಒಂದು ಸ್ಥಿತಿ ಇದ್ದಿರಬಹುದು. ಆದ್ರೆ ಸಂಘೆ ಶಕ್ತವು ಕಲಯುಗೆ ಎಂಬ ಚಿಂತನೆಯಂತೆ ಇಲ್ಲಿ ಪರಿಸರದಲ್ಲಿರುವಂತಹ ಭಕ್ತರು ನಿರ್ಣಯ ಮಾಡ್ತಾರೆ, ನಮ್ಮ ತಲಕಾವೇರಿಯ ತೀರ್ಥೋದ್ಭವದ ಕ್ಷೇತ್ರದ ಆ ಸಾಮ್ಯತೆ ಇರುವಂತಹ ಒಂದು ಪವಿತ್ರವಾಗಿರುವಂತಹ ಕ್ಷೇತ್ರ ಮಿಂಚುಪದವ ಮಹಾಲಿಂಗೇಶ್ವರನ ಸನ್ನಿಧಿ. ಇಲ್ಲಿಯೂ ಕೂಡ ತಾಯಿ ಕಾವೇರಿ ಆ ತುಲಾ ಸಂಕ್ರಮಣದ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಬೇಕಾಗಿರುವಂತಹ ಅಮೃತ ಕಲಶದ ಪ್ರೋಕ್ಷಣೆಯನ್ನು ಮಾಡುವಂತಹ ಮಹಾತಾಯಿಯ ಸನ್ನಿಧಿಯ ಮಹಾಲಿಂಗೇಶ್ವರನ ಸನ್ನಿಧಿಯನ್ನ ಜೀರ್ಣೋದ್ಧಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಎಂಬ ಚಿಂತನೆಯೊಂದಿಗೆ ತೊಡಗಿಸಿಕೊಂಡರು. ದುಷ್ಟ ಬಿಂಬಸ್ಯ ಜೋದ್ಧಾರ ಕರ್ತವ್ಯ ಮಿತಿಶಾಸನವೆಂಬ ಆ ಕರ್ತವ್ಯವನ್ನು ನೆನಪಿಸಿಕೊಂಡು ಆ ಬಂಧುಗಳು ತೊಡಗಿಸಿದ ನಂತರ ಇಲ್ಲಿ ಚರಿತ್ರೆ ಬದಲಾವಣೆ ಆಯಿತು, ಸಂಪೂರ್ಣ ಬದಲಾವಣೆ ಆಯಿತು. ಎಲ್ಲರೂ ಕೂಡ ಸಹಕಾರ ನೀಡಿದ್ರು. ಒಂದು ವೇಳೆ ಕಾವೇರಿ ತೀರ್ಥೋದ್ಭವದ ಸಂದರ್ಭದಲ್ಲಿ ಇಲ್ಲಿ ಆಗುವಂತ ಈ ಧಾರ್ಮಿಕವಾಗಿರುವಂತಹ ಕಾರ್ಯಕ್ರಮದಲ್ಲಿ ಈ ಹಿಂದೆ ಇಷ್ಟು ಜನರನ್ನು ಕ್ರೋಢೀಕರಿಸಲಿಕ್ಕೆ ಸಾಧ್ಯ ಆಗಲ್ಲ. ಈಗ 5,000 ಕೂಪನ್ ಅನ್ನ ನಾವು ತಯಾರು ಮಾಡಿದೆವು. ಅದರಲ್ಲಿ ಬಹುಪಾಲು ಕೂಪನ್ಗಳ ವಿತರಣೆಯಾಗಿದೆ. ಇವತ್ತು ಅಪರಾಹ್ನ ನಾವು ಅದರ ಡ್ರಾ ಮಾಡ್ತಾ ಇದ್ದೇವೆ. ಸಾಧಾರಣ ಎಲ್ಲ ದೇವಸ್ಥಾನದಲ್ಲಿ ಕೂಡ ಕೂಪನ್ ಡ್ರಾ ಆಗುವುದು ಬ್ರಹ್ಮಕಲಶ ಕಳೆದ ನಂತರ. ಆದ್ರೆ ಬ್ರಹ್ಮಕಲಶ ಕಳೆಯಲಿಕ್ಕೆ ಕಾಯುವುದಿಲ್ಲ, ಬ್ರಹ್ಮಕಲಶದ ಪೂರ್ವಭಾವಿಯಾಗಿ ಆ ಕೂಪನ್ ನಾವು ಡ್ರಾ ಮಾಡಿಯೇ ಮಾಡ್ತೇವೆ ಎಂಬ ಚಿಂತನೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತ ಇಲ್ಲಿಯ ಸಂಘಾಟಕರು ಎಲ್ಲರ ಬೆಂಬಲ ಇಡೀ ಸಮಾಜ ಇದಕ್ಕೆ ಕೈ ಜೋಡಿಸಿದೆ. ಇಡೀ ಸಮಾಜ ಕೈ ಜೋಡಿಸದೆ ಒಂದು 4,500 ಕೂಪನ್ ಅನ್ನು ವಿತರಣೆ ಮಾಡುವುದು ಅಷ್ಟು ಸುಲಭದ ಕೆಲಸ ಏನಲ್ಲ. ಆ ಸಮಾಜ ಕೈ ಜೋಡಿಸಿದಂತ ಸಂದರ್ಭದಲ್ಲಿ ಯಾವುದೇ ಕಾರ್ಯವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅತ್ಯಂತ ಹೆಮ್ಮೆ ಇಲ್ಲ, ಅತ್ಯಂತ ಅಭಿಮಾನದಿಂದ ನಾನು ಹೇಳ್ತೇನೆ. ನಾವು ಬ್ರಹ್ಮಕಲಶಕ್ಕೆ ಪೂರ್ವಭಾವಿಯಾಗಿ ಈ ಕಾರ್ಯಕ್ರಮದಲ್ಲಿ ಇಷ್ಟು ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದ್ರೆ ಮಹಾಲಿಂಗೇಶ್ವರನ ಅನುಗ್ರಹದೊಂದಿಗೆ, ಆ ತಾಯಿ ಕಾವೇರಮ್ಮನ ಅನುಗ್ರಹದೊಂದಿಗೆ, ಈ ಎಲ್ಲ ಹಿರಿಯರ ಗಣ್ಯರ ಧರ್ಮಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿಕೊಂಡಿರುವಂತ ಆ ಬಂಧುಗಳ ಪ್ರಾರ್ಥನೆಯೊಂದಿಗೆ ಇಲ್ಲಿಯ ಆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅತ್ಯಂತ ವೈಭವೋಪೇತವಾಗಿ ಜರುಗುತ್ತದೆ. ಬ್ರಹ್ಮಕಲಶದ ನಂತರ ಮಹಾಲಿಂಗೇಶ್ವರನು ಕಾವೇರಮ್ಮನು ಸಾಲಕ್ಕೆ ಒಳಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ. ಅದಕ್ಕೆ ಇಡೀ ಹಿಂದೂ ಸಮಾಜ ಜೊತೆಯಾಗಿ ನಿಲ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಬಂಧುಗಳೇ, ಒಂದು ಧರ್ಮ ತೊಡಗಿಸಿಕೊಳ್ಳುವಾಗ ಯಾವುದೆಲ್ಲ ಪ್ರೇರಣೆಗಳು ಬರ್ತದೆ. ಇದುವರೆಗೆ ಇಲ್ಲಿಗೆ ಮಿಂಚುಪದವಿನ ಆ ದೇವಸ್ಥಾನಕ್ಕೆ ಹೋಗಬೇಕು, ಕಾವೇರಿ ತೀರ್ಥದ ಸಂದರ್ಭದೊಮ್ಮೆ ದರ್ಶನ ಮಾಡಬೇಕು ಹೇಳಿದ್ರಲ್ಲ ನಮ್ಮ ಹಿರಿಯರು. ಇರುವವರು ಶಿವಾಲಯವನ್ನ ಕಟ್ಟುವವರು, ನಾನೇನು ಮಾಡಲೇ ಇಲ್ಲ ಅಂತ. ಹಾಗೆ ಆರ್ಥಿಕವಾಗಿ ಸಂಪನ್ನರಾಗಿರುವವರು ಸ್ವಂತ ವಾಹನ ಇರುವವರು ಸ್ವಂತ ವಾಹನದಲ್ಲಿ ಬರ್ತಾರೆ. ಅದೇ ರೀತಿ ಬಾಡಿಗೆ ಕೊಡ್ಲಿಕ್ಕೆ ಆಗುವವರು ಬಾಡಿಗೆ ಕೊಟ್ಟು ಬರ್ತಾರೆ. ಆದ್ರೆ ನಾನು ಹೇಗೆ ಕಾವೇರಿಯ ಸನ್ನಿಧಿಯನ್ನ ಮುಟ್ಟುವುದು, ಮಹಾಲಿಂಗೇಶ್ವರನ ಸನ್ನಿಧಿಯನ್ನ ಮುಟ್ಟುವುದು ಅಂತ ಹೇಳುವಂತ ಪ್ರಶ್ನೆ ಸಮಾಜದ ಅನೇಕ ಬಂಧುಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಧರ್ಮ ಬಂಧುಗಳು ತೀರ್ಮಾನ ಮಾಡಿದ್ರು. ಆ ಕಾವೇರಿ ತೀರ್ಥದ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳುವಂತ ಸಂಕಲ್ಪ ಇರುವಂತ ಭಕ್ತರೆಲ್ಲರೂ ಕೂಡ ಬರಬೇಕು. ಆದ ಕಾರಣ ಅವರನ್ನು ಅಲ್ಲಿಗೆ ತಲುಪಿಸುವಂತ ಕಾರ್ಯವನ್ನು ಮಾಡಬೇಕಾದವರು ಯಾರು ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಅದಕ್ಕೆ ಕ್ಷೇತ್ರದ ಸಮಿತಿಯವರು ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಮಾಡುವುದಲ್ಲ, ನಾವು ಆ ಧರ್ಮ ಪ್ರಪಂಚದ ಸೇವಕರು ಆಗಿರುವ ಕಾರಣ ಆ ಕ್ಷೇತ್ರಕ್ಕೆ ಜನರನ್ನು ತಲುಪಿಸುವ ಜವಾಬ್ದಾರಿ ನಮ್ಮದು ಎಂಬ ಭಾವನೆಯೊಂದಿಗೆ ಶ್ರೀಯುತ ಶಿವಶಂಕರ ನೆಕ್ರಾದೇವರು, ಅಖಿಲೇಶ್ ನಗಮುಗಮ ಎಲ್ಲ ಸೇರಿಕೊಂಡು ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಬದಿಯಡ್ಕದಿಂದ ಉಚಿತವಾಗಿರುವಂತ ಆ ಬಸ್ಸಿನ ಪ್ರಯಾಣದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಈ ರೀತಿಯ ಪ್ರೇರಣೆಯಿಂದಾಗಿ ನಮ್ಮ ಸಮಾಜ ಆ ಒಳ್ಳೆಯ ಹಾದಿಯಲ್ಲಿ ನಡೆಯುವಂತಾಗ್ತದೆ. ಅಂತ ಒಂದು ಒಳ್ಳೆಯ ಕಾರ್ಯ ನಾಲ್ಕು 24ನೇ ತಾರೀಕಿಗೆ ಅನುಜ್ಞಾಕಾಂಕ್ಷ ಆದ ನಂತರ ಫೆಬ್ರವರಿ 22ನೇ ತಾರೀಕಿನವರೆಗೆ ನಾವೆಲ್ಲರೂ ಕೂಡ ಅವಿಶ್ರಾಂತವಾಗಿ ದುಡಿಬೇಕು. ಈಗ ನಾನು ಪ್ರಾರಂಭದಲ್ಲಿ ನಾವೊಂದು ದೀಕ್ಷಾಬದ್ಧರಾಗ್ಲಿಕ್ಕೋಸ್ಕರವಾಗಿ ವ್ರತ ಸಂಕಲ್ಪಕ್ಕೋಸ್ಕರವಾಗಿ ಇಲ್ಲಿ ನಾವು ಸೇರಿದ್ದು ಅಂತ ಹೇಳುವಾಗ ಅನೇಕರಿಗೆ ತಲೆಬಿಸಿ ಆಗಿರ್ಬೋದು. ಇನ್ನು ಯಾವುದೋ ಒಂದು ದೊಡ್ಡ ಮತ್ತೊಂದು ಜವಾಬ್ದಾರಿ ನಮಗೆ ವಹಿಸಿಕೊಡ್ತಾರೋ ಅಂತ. ಯಾರಿಗೂ ಯಾವ ಜವಾಬ್ದಾರಿಯನ್ನು ಕೂಡ ವಹಿಸುವುದಿಲ್ಲ. ಮನೆಯ ಮನುಷ್ಯನ ಕಾರಣ ಬಂಧ ಮೋಕ್ಷ ಅಂತ ಶಾಸ್ತ್ರ ಬೋಧಿಸಿತು. ಮನುಷ್ಯನ ಮನಸ್ಸು ತಯಾರಾದ್ರೆ ಎಲ್ಲ ಕಾರ್ಯವೂ ಕೂಡ ನಡೆಯುತ್ತದೆ. ದೇವರಲ್ಲಿ ನಾವು ಕರ್ಮಾದವು ಕರ್ಮ ಮಧ್ಯೆ ಕರ್ಮಾಂತೆ ದೇವತಾ ಪ್ರಾರ್ಥನಾ ಗುರಿಯಾದು ಅಂತ ಶಾಸ್ತ್ರ ಬೋಧಿಸಿತು. ದೇವರಲ್ಲಿ ನಾವು ಆದಿಯಲ್ಲಿಯೂ ಮಧ್ಯದಲ್ಲಿಯೂ ಅಂತ್ಯದಲ್ಲಿಯೂ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂತ ಕೇಳಿದ್ರೆ ಆ ಕಾರ್ಯವನ್ನ ಈಡೇರಿಸಲಿಕ್ಕಿರುವಂತ ನಾವು ಸಂಕಲ್ಪ ಮಾಡಿರುವಂತ ಗುರಿಯನ್ನ ಸೇರ್ಲಿಕ್ಕಿರುವಂತ ಶಕ್ತಿಯನ್ನು ನಮಗೆ ಒದಗಿಸಿಕೊಡು ಎಂಬ ಪ್ರಾರ್ಥನೆಯೊಂದಿಗೆ ನಾವು ನಿತ್ಯ ನಿರಂತರವಾಗಿ ಪ್ರಾರ್ಥಿಸಬೇಕಾದ್ದು. ಬಂಧುಗಳೇ, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ.
ತಮ್ಮ ದಿನಚರಿಯಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ದೀಪವನ್ನು ಹಚ್ಚಿ ಮನೆಯ ದೇವರ ಕೊನೆಯಲ್ಲಿ ನೀವು ಪ್ರಾರ್ಥಿಸುವಾಗ ನನ್ನ ಕುಟುಂಬಕ್ಕೆ ಒಳಿತು ಕೊಡು, ನನ್ನ ಮತ್ತೆ ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನು ಕೊಡು, ಒಳ್ಳೆ ವಿದ್ಯೆಯನ್ನು ಕೊಡು. ಅದೇ ರೀತಿ ನಾವೆಲ್ಲರೂ ಕೂಡ ಒಳ್ಳೆ ಪಥದೊಂದಿಗೆ ಮುನ್ನುಗ್ಗಲಿಕ್ಕೆ ಪೂರಕವಾಗಿರುವಂತಹ ಅವಕಾಶವನ್ನು ಒದಗಿಸಿಕೊಡು. ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆ ಸಂಕಷ್ಟಗಳಿಲ್ಲದೆ ಒಂದು ಸರಿಯಾಗಿರುವಂತಹ ದಾರಿಯಲ್ಲಿ ಮುನ್ನಡೆಯಲಿಕ್ಕಿರುವಂತಹ ಶಕ್ತಿಯನ್ನು ಕೊಡುವಂತ ನೀವು ನಿತ್ಯ ನಿರಂತರವಾಗಿ ಪ್ರಾರ್ಥಿಸ್ತೀರಿ. ಇವತ್ತಿನಿಂದ ಆ ಪ್ರಾರ್ಥನೆಯ ಜೊತೆಗೊಂದು ಪ್ರಾರ್ಥನೆ ಇರಲಿ. ಸ್ವಾಮಿ ಮಹಾಲಿಂಗೇಶ್ವರ ಕಾವೇರಮ್ಮನ ಸನ್ನಿಧಿಯಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಆ ಜೀರ್ಣೋದ್ಧಾರ ಕಾರ್ಯಕ್ಕೋಸ್ಕರವಾಗಿ ಸಮಾಜದ ಶಿಲ್ಪಿಗಳಾಗಿರುವಂತಹ ಅನೇಕ ಆ ಧರ್ಮ ಕಾರ್ಯ ನಿರತರು ಮುಂದೆ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿರಂತರವಾಗಿ ಶಕ್ತಿಯನ್ನು ಕೊಡುವುದರ ಜೊತೆಯಲ್ಲಿ ಎಲ್ಲ ಸಮಾಜದ ಬಂಧುಗಳ ಬೆಂಬಲದೊಂದಿಗೆ ಆ ದೇವರ ಆ ಪುನಃಪ್ರತಿಷ್ಠಾಷ್ಟಮಂದ ಬ್ರಹ್ಮ ಕಲಶೋತ್ಸವ ಫೆಬ್ರವರಿ 27ನೇ ತಾರೀಕಿಗೆ ಸಂಕಲ್ಪ ಮಾಡಿರುವಂತಹ ಮುಹೂರ್ತದಲ್ಲಿ ನೆರವೇರುವಂತೆ ಅನುಗ್ರಹಿಸುವಂತ ತಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ರೆ ಈ ಕಾರ್ಯ ಇದು ದೊಡ್ಡ ಕಾರ್ಯವೇ ಅಲ್ಲ. ದೇವರು ನಮಗೆಲ್ಲ ಅದಕ್ಕೆ ಬೇಕಾಗಿರುವಂತ ದಾರಿಯನ್ನು ಒದಗಿಸಿಕೊಡ್ತಾರೆ. ಆ ರೀತಿಯ ದಾರಿಯಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯೋಣ. ನಮ್ಮ ಪ್ರಾರ್ಥನೆಯೊಂದಿಗೆ ಆ ಕಾರ್ಯಕ್ರಮ ಅತ್ಯಂತ ಸಂಪದ್ಭರಿತವಾಗಿ ಸಂಪನ್ನವಾಗಲಿ ಎಂಬ ಪ್ರಾರ್ಥನೆಯನ್ನು ವಿರಮಿಸ್ತೇನೆ. ಜೈ